ರಾಜ್ಯ ಕೈಪಾಳ್ಯದಲ್ಲಿ ಶಾಸಕರಿಗೆ ಸಚಿವ ಸಂಪುಟದ ಆಸೆ. ದೆಹಲಿಗೆ ವಾಸ, ವರಿಷ್ಠರ ಭೇಟಿ. ರಾಜ್ಯ ಕಾಂಗ್ರೆಸ್ನ ಸ್ಥಿತಿ ಹೇಗಿದೆ ಅಂದ್ರೆ, ಒಂದು ಕಡೆ ಸಂಪುಟದ ಆಸೆ, ದೆಹಲಿ ವಾಸ, ವರಿಷ್ಠರ ಭೇಟಿ. ಪುನರ್ರಚನೆಯ ಗುಸುಗುಸು, ದೆಹಲಿ ಅಂಗಳಕ್ಕೆ ಕಸರತ್ತು. ಹೈ ಮೇಲೆ ಭರವಸೆ, ವಿಮಾನ ಏರಿದ ಶಾಸಕರ ದಂಡು. ಹಳೆ ಮುಖಗಳಿಗೆ ಕೋಕ್, ಹೊಸ ಮುಖಗಳಿಗೆ ಲಕ್. ಸಿದ್ದು ಹಾಗೆ ಡಿಕೆಶಿ ಬಣ ಪೈಪೋಟಿ ನಡೆಸ್ತಿದ್ದಾರೆ. ದೆಹಲಿ ಅಂಗಳಕ್ಕೆ ಫೈಟ್ ರವಾನೆಯಾಗಿದೆ. ವರಿಷ್ಠರ ಭೇಟಿಗಾಗಿ ದೆಹಲಿಗೆ ಪ್ರಯಾಣಿಸಿರುವ ತಂಡ, ಹೈಕಮಾಂಡ್ ಟೂರು ಮಾಡ್ತಾ ಇರುವ ಮತ್ತೊಂದು ತಂಡ. ಹೇಗಾಗ್ಬಿಟ್ಟಿದೆ ಅಂದ್ರೆ, ರಾಜ್ಯದಲ್ಲಿ ಅಧಿಕಾರ ಇದ್ರೂ ಕೂಡ ಅಭಿವೃದ್ಧಿ ಮರೀಚಿಕೆ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಗಮನಿಸಬೇಕು. ಕುರ್ಚಿ ಕಾದಾಟ ಅಥವಾ ಕುರ್ಚಿಗಾಗಿ ಕೇವಲ ನಾವು ಸಿಎಂ ಕುರ್ಚಿ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ. ಒಂದು ಕ್ಷೇತ್ರದಲ್ಲಿ 2-3 ಬಾರಿ ಗೆದ್ದಂತ ಶಾಸಕರು, ಸಚಿವ ಸ್ಥಾನದ ಆಕಾಂಕ್ಷಿಗಳು, ಅದು ಕೂಡ ಕುರ್ಚಿಯ ಸಾಹಸವೇ ಬಿಡಿ. ಸಂಬಂಧಪಟ್ಟ ಹಾಗೆ ಈಗಾಗಲೇ 30 ಜನ ಶಾಸಕರು ಕೂಡ ಪತ್ರವನ್ನ ಸಹಿ ಹಾಕೋದ್ರ ಮೂಲಕ ವರಿಷ್ಠರಿಗೆ ಕೊಡಬೇಕು ಅಂತ ದೆಹಲಿಗೆ ಹೋಗಿದ್ರು. 2-3 ದಿನ ವಾಸ್ತವ್ಯವನ್ನ ಹೂಡಿದ್ರು. ಅದಾದ ನಂತರದಲ್ಲಿ ಪುನರ್ರಚನೆ ಆಗಬೇಕು, ಮಣೆ ಹಾಕೋದಕ್ಕೂ ಕೂಡ ಬಹಳಷ್ಟು ಕಸರತ್ತಾಗ್ತಾ ಇದೆ. ಇದರ ಮಧ್ಯದಲ್ಲಿ ಡಿ.ಕೆ ಶಿವಕುಮಾರ್ ಅವರು ಕೂಡ ಸುರ್ಜೇವಾಲಾ ಹಾಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಬಂದಿದ್ರು. ಇದೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿರೋದು ಬಹಳಷ್ಟು ಕುತೂಹಲ ಕಾರಣವಾಗ್ತಾ ಇದೆ. ಹಳೆ ಮುಖಗಳಿಗೆ ಕೋಕ್ ಕೊಡುವಂತಹ, ಹೊಸ ಮುಖಗಳಿಗೆ ಲಕ್ ಖುಲಾಯಿಸಬಹುದಾದಂತಹ ಕೆಲ ಚರ್ಚೆಗಳು ಒಳಗೊಳಗೆ ಕೇಳಿ ಬರ್ತಾ ಇದೆ. ಇನ್ನು ಸಿದ್ದು ವರ್ಸಸ್ ಡಿ.ಕೆ ಶಿವಕುಮಾರ್ ಬಡ ಪೈಪೋಟಿಯನ್ನ ನಡೆಸ್ತಾ ಇರೋದು. ದೆಹಲಿ ಅಂಗಳಕ್ಕೂ ಕೂಡ ಫೈಟ್ ಈಗಾಗಲೇ ಹೋಗಿ ನಿಂತಿದೆ. ವರಿಷ್ಠರ ಭೇಟಿಗಾಗಿ ದೆಹಲಿಗೆ ಪ್ರಯಾಣಿಸಿದೆ ತಂಡ. ಹೈಕಮಾಂಡ್ ಟೂರ್ ಮಾಡ್ತಾ ಇದೆ ಮತ್ತೊಂದು ತಂಡ. ಈಗಾಗಲೇ ರಾಜ್ಯದಲ್ಲಿ ಬಹಳಷ್ಟು ಚರ್ಚೆ ಕಾರಣವಾಗ್ತಾ ಇರೋದು ಏನಾಗ್ತಾ ಇದೆ. ಆಗಾಗ ಪಕ್ಕದ ಮನೆಗೆ ಹೋಗಿ ಬಂದಂಗೆ ದೆಹಲಿಗೆ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಇನ್ನು ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ, ಮುಖ್ಯ ಸಚೇತಕ ಸಲೀಂ, ಶಾಸಕ ಅಜಯ್ ಸಿಂಗ್, ರಿಜ್ವಾನ್ ಅರ್ಷದ್, ಹಂಪನಗೌಡ ಬಾದರ್ಲಿ ದೆಹಲಿ ಟೂರ್ ಅನ್ನ ಮಾಡ್ತಿರೋದು. ಪುನರ್ರಚನೆಗೆ ಅವಕಾಶ ನೀಡುವಂತೆ ಕೋರಿ ಮನವಿಯನ್ನ ಸಲ್ಲಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್ ಹಾಗೆ ಸುರ್ಜೇವಾಲಾ ಅವರ ಭೇಟಿಗೆ ಯತ್ನ ನಡೆಸಲಾಗ್ತಾ ಇದೆ. ಸಚಿವ ಸ್ಥಾನ ನೀಡುವಂತೆ ಡಿಮಾಂಡ್ ಇಟ್ಟಿದ್ದಾರೆ ಶಾಸಕರು. ಮೇ 4ರಂದು ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಪ್ರಕಟವಾಗುತ್ತೆ. ಫಲಿತಾಂಶ ಬಂದ ನಂತರದಲ್ಲಿ ಕ್ಯಾಬಿನೆಟ್ ರೀಶಫಲ್ ಮಾಡಿ ಅಂತ ಬೇಡಿಕೆಯನ್ನ ಇಡ್ತಾರೆ. ಸಂಪುಟ ಸೇರೋದಕ್ಕೆ ನಾನಾ ಸರ್ಕಸ್ ಅನ್ನ ಆರಂಭಿಸಿದ್ದಾರೆ ಶಾಸಕರು. ಒಂದು ಕಡೆ ಈ ಹಿಂದೆಯೇ 1000 ದಿನಗಳನ್ನ ಪೂರೈಸಿದ ನಂತರದಲ್ಲಿ ಹೈಕಮಾಂಡ್ ಬರಬೇಕಾಗಿತ್ತು ರಾಜ್ಯಕ್ಕೆ. ಬಟ್ ಪಂಚರಾಜ್ಯಗಳ ಎಲೆಕ್ಷನ್ ರಿಸಲ್ಟ್ ಬರಲಿ, ಅದಾದ ನಂತರದಲ್ಲಿ ಕಾಂಗ್ರೆಸ್ ಎಷ್ಟು ಗೆದ್ದು ಬೀಗುತ್ತೆ, ಅದಾದ ನಂತರದಲ್ಲಿ ಡಿಸ್ಕಸ್ ಆಗಬಹುದು ಅನ್ನುವಂಥ ಲೆಕ್ಕಾಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನ್ಯೂಸ್ ಡೆಸ್ಕ್ನಿಂದ ಅಭಿಷೇಕ್. ಈಗಾಗಲೇ ಸಂಪುಟ ಸೇರೋದಕ್ಕೆ ನಾನಾ ಸರ್ಕಸ್ ಅನ್ನ ಶಾಸಕರು ಒಂದು ಕಡೆ ಮಾಡ್ತಿದ್ದಾರೆ. ಅಂದ್ರೆ ಕೈಪಾಳ್ಯದಲ್ಲಿ ಒಂದೆರಡು ವಿಚಾರ ಅಲ್ಲ ಸಮಸ್ಯೆ. ಒಂದು ಕಡೆ ಸಂಪುಟದ ಆಸೆ, ದೆಹಲಿಯ ವಾಸ, ಜೊತೆಗೆ ವರಿಷ್ಠರ ಭೇಟಿ. ಏನಾಗ್ತಿದೆ ಕೈಪಾಳ್ಯದಲ್ಲಿ? ಇದಕ್ಕೆಲ್ಲ ಫುಲ್ ಸ್ಟಾಪ್ ಬೀಳೋದು ಯಾವಾಗ ಅಭಿಷೇಕ್? ಡಯಣ, ಖಂಡಿತ ವಾರದ ಹಿಂದಷ್ಟೇ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿ.ಕೆ ಸುರೇಶ್ ಅವರು ದೆಹಲಿಗೆ ಭೇಟಿ ಮಾಡಿ ಬಂದಿದ್ದರು. ಅಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂಥ ಬಹಳ ಪ್ರಮುಖವಾದಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಬಂದಿದ್ದರು. ಅದಾದ ನಂತರ ಮತ್ತೆ ಸಿಎಂ ಸಿದ್ದರಾಮಯ್ಯ ಬಣ್ಣದಲ್ಲಿ ಗುರುತಿಸಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ, ಕೆ.ಎಚ್ ಮುನಿಯಪ್ಪ ಅವರು ನಿನ್ನೆ ಎಐಸಿಸಿ ಅಧ್ಯಕ್ಷರನ್ನು ಭೇಟಿ ಮಾಡಿ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲಿ ಮೇ 4ನೇ ತಾರೀಕು ಏನು ಬೈ ಎಲೆಕ್ಷನ್ ರಿಸಲ್ಟ್ ಬರುತ್ತೆ, ಪಂಚರಾಜ್ಯಗಳ ಒಂದು ಚುನಾವಣೆ ಆಗುತ್ತೆ. ಅದಾದ ನಂತರ ಕರ್ನಾಟಕದಲ್ಲಿ ಇರತಕ್ಕಂಥ ಕೆಲವೊಂದಷ್ಟು ಗೊಂದಲಗಳ ಬಗ್ಗೆ ಕಿವಿ ಕೊಡಿ ಅನ್ನುವಂಥ ಒಂದು ಮಾತನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮುಂದೆ ಪ್ರಸ್ತಾಪ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಏನು ಪ್ರಮುಖವಾಗಿ ಕಳೆದ 2-3 ತಿಂಗಳಿಂದ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಿರ್ತಕ್ಕಂಥ ಸಚಿವ ಸಂಪುಟ ಪುನರ್ರಚನೆಯ ಕೂಗೇನಿದೆ, ಅದರ ಜೊತೆಗೆ ಸಿಎಂ ಬದಲಾವಣೆಯ ಕೂಗೇನಿದೆ, ಅದಕ್ಕೆ ಆದಷ್ಟು ಬೇಗ ಇತ್ಯರ್ಥ ಆಡಿ. ಯಾಕಂತಂದರೆ ಇನ್ನೂ ಕೂಡ 2 ವರ್ಷ ಆಡಳಿತ ಕೊಡಬೇಕು, ಜನರು ಕೂಡ ಏನು ಸಾಕಷ್ಟು ನಿರೀಕ್ಷೆನ ಇಟ್ಕೊಂಡಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರದಿಂದಲೇ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಂದಲೇ ಗೊಂದಲದ ಒಂದು ಮೆಸೇಜ್ ಹೋದರೆ ಎಲ್ಲೋ ಒಂದು ಕಡೆ ಆಡಳಿತದ ಮೇಲೆ ಒಂದು ನಕಾರಾತ್ಮಕ ಪರಿಣಾಮ ಬೀಳುತ್ತೆ. ಹೀಗಾಗಿ ಆದಷ್ಟು ಬೇಗ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಈ ಒಂದು ಪರಿಣಾಮಕ್ಕೆ ಒಂದು ತಿಲಾಂಜಲಿ ಆಡುವಂಥ ಒಂದು ಮನವಿಯನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮುಂದೆ ಮನವಿ ಮಾಡಿದರು.
ಅದಕ್ಕೆ ಮುಂದುವರಿದ ಭಾಗವಾಗಿ ಇದೀಗ ಶಾಸಕರಾಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಹಂಪನಗೌಡ ಬಾದರ್ಲಿ ಆಗಿರ್ಬೋದು, ಅಜಯ್ ಸಿಂಗ್ ಆಗಿರ್ಬೋದು, ಪ್ರಮುಖ ಶಾಸಕರು ಮತ್ತು ಸಚಿವರು ಕೂಡ ದೆಹಲಿಗೆ ಭೇಟಿಯನ್ನು ಕೊಡ್ತಿದ್ದಾರೆ. ನಮಗೂ ಕೂಡ ಏನು ಸಚಿವ ಸಂಪುಟ ಪುನರ್ರಚನೆ ಆದರೆ ನಮಗೂ ಒಂದು ಅವಕಾಶ ಮಾಡಿಕೊಡಿ, ಯಾಕಂತಂದರೆ ಕ್ಷೇತ್ರದಲ್ಲಿ ನಾವು ಕೂಡ ಜನತೆಗೆ ಭರವಸೆ ಕೊಟ್ಟಿದ್ದೇವೆ. ಆಗ ಮತ್ತೆ ಇದ್ರ ಜೊತೆಗೆ ಒಂದಷ್ಟು ನಾವು ಕೂಡ ಶ್ರಮ ಹಾಕಿ ಪಕ್ಷವನ್ನು ಬಹುಮತ ತರೋದ್ರಲ್ಲಿ ನಮ್ಮದು ಕೂಡ ಒಂದಷ್ಟು ಪಾತ್ರ ಇದೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆದರೆ ನಮಗೂ ಕೂಡ ಒಂದು ಸಚಿವ ಸ್ಥಾನ ಕೊಡಿ ಅನ್ನುವಂಥ ಒಂದು ಬೇಡಿಕೆಯನ್ನು ಹೈಕಮಾಂಡ್ ನಾಯಕರು ಮುಂದೆ ಇಟ್ಟಿರುವಂಥದ್ದು. ಈಗ ಪ್ರಸ್ತುತ ಏನು ರಾಹುಲ್ ಗಾಂಧಿ ಅವರಾಗಿರ್ಬೋದು ಮತ್ತು ಸೋನಿಯಾ ಗಾಂಧಿ ಅವರಾಗಿರ್ಬೋದು ಪಂಚರಾಜ್ಯಗಳ ಒಂದು ಚುನಾವಣೆಯಲ್ಲಿ ಬ್ಯುಸಿಯಾಗಿರೋದ್ರಿಂದ ಮೇ 4ನೇ ತಾರೀಕುವರೆಗೂ ಅವರ ಒಂದು ಭೇಟಿಗೆ ಯಾವುದೇ ರೀತಿ ಅವಕಾಶ ಸಿಕ್ಕಿರೋದಿಲ್ಲ. ಹೀಗಾಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಈ ಒಂದು ಬೇಡಿಕೆನ ಇಟ್ಟಿರುವಂಥದ್ದು. ಸದ್ಯದಲ್ಲೇ ಅಂದರೆ ಮೇ ಫಸ್ಟ್ ವೀಕ್ ಅಥವಾ ಮೇ 15ರ ನಂತರ ಎಲ್ಲ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಹೈಕಮಾಂಡ್ ನಾಯಕರು ಇಲ್ಲಿ ಗಮನ ಹರಿಸಿ ಒಂದು ವಿಚಾರಕ್ಕೆ ಕೈಗೆತ್ತಿಕೊಳ್ಳುವಂಥ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು ತಂಡೋಪತಂಡವಾಗಿ ದೆಹಲಿಗೆ ಭೇಟಿ ಕೊಡ್ತಿರುವಂಥದ್ದು ರಾಜ್ಯ ಕಾಂಗ್ರೆಸ್ ಪಡೆಯಲ್ಲಿ ಸಾಕಷ್ಟು ಒಂದು ಕುತೂಹಲಕ್ಕೆ ದಾರಿ ಮಾಡಿಕೊಟ್ಟಿರುವಂಥದ್ದು. ಡಯನಾ, ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇರೋದು ದೆಹಲಿಯ ಪ್ರಯಾಣ, ಜೊತೆಗೆ ಸಿದ್ದರಾಮಯ್ಯ ಅವರ ಸೈಲೆನ್ಸ್.